ಮಕರ ರಾಶಿಯವರಿಗೆ ಈ ಜೂನ್ ತಿಂಗಳನ್ನತಕ್ಕಂಥದ್ದು ಹಿಂದೆ ನೀವು ಮಾಡಿರತಕ್ಕಂತಹ ಕೆಲಸಗಳಿಗೆ ಒಳ್ಳೆಯ ಪ್ರತಿಫಲಗಳನ್ನು ಉಂಟು ಮಾಡ್ತಾ ಹೋಗುತ್ತೆ. ಹಾಗೆ ಕೆಲವೊಂದಷ್ಟು ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಕೂಡ ಇದ್ದಾವೆ. ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮಕರ ರಾಶಿಯವರಿಗೆ ಸಂಬಂಧಪಟ್ಟ ಹಾಗೆ ಜೂನ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಈ ಜೂನ್ ತಿಂಗಳನ್ನತಕ್ಕಂಥದ್ದು ಮಕರ ರಾಶಿಯವರಿಗೆ ವಿಶೇಷವಾಗಿರತಕ್ಕಂತಹ ಪ್ರತಿಫಲಗಳನ್ನು ಉಂಟು ಮಾಡುತ್ತಾ ಹೋಗುತ್ತೆ. ಹಿಂದೆ ಮಾಡಿರತಕ್ಕಂತಹ ಸಹಾಯಗಳಾಗಿರಬಹುದು ಅಥವಾ ಹಿಂದೆ ಮಾಡಿರತಕ್ಕಂತಹ ಹೂಡಿಕೆಗಳಾಗಿರಬಹುದು, ಅವೆಲ್ಲಕ್ಕೂ ಕೂಡ ಒಳ್ಳೆಯ ಪ್ರತಿಫಲಗಳನ್ನತಕ್ಕಂಥದ್ದು ಈ ಒಂದು ಜೂನ್ ತಿಂಗಳಲ್ಲಿ ಉಂಟಾಗುತ್ತಾ ಹೋಗುತ್ತೆ. ಹಿಂದೆ ನೀವು ಮಾಡಿರತಕ್ಕಂತಹ ಒಳ್ಳೆಯ ಕೆಲಸಗಳಿಗೆ ಶ್ಲಾಘನೆ ಅನ್ನತಕ್ಕಂಥದ್ದು ಈ ಒಂದು ತಿಂಗಳಲ್ಲಿ ದೊರಕುತ್ತೆ. ಹಿಂದೆ ನೀವು ಯಾವಾಗ ಬೇಕಾದರೂ ಮಾಡಿದ್ದಾಗಿರಬಹುದು. ಒಳ್ಳೆಯ ಕೆಲಸಗಳೇನಿದ್ದಾವೆ ಅಥವಾ ಏನು ನೀವು ಶ್ರಮಗಳನ್ನು ಪಟ್ಟಿದ್ದೀರಿ ಅದಕ್ಕೆ ತಕ್ಕನಾಗಿರತಕ್ಕಂತಹ ಪ್ರತಿಫಲಗಳನ್ನತಕ್ಕಂಥದ್ದು ಈ ತಿಂಗಳಲ್ಲಿ ನಿಮಗೆ ದೊರಕುತ್ತಾ ಹೋಗುತ್ತೆ. ಗುರುವಿನ ಪಂಚಮ ರಾಶಿ ಸ್ಥಿತಿ ಅನ್ನತಕ್ಕಂಥದ್ದು ನಿಮಗೆ ಒಳ್ಳೆಯ ಪ್ರತಿಫಲಗಳನ್ನು ಉಂಟು ಮಾಡುತ್ತಾ ಹೋಗುತ್ತೆ. ಮೇ ತಿಂಗಳಲ್ಲಿ ಗುರುವಿನ ಪರಿವರ್ತನೆ ಆದರೂ ಕೂಡ ಮೇ ತಿಂಗಳಲ್ಲಿ ಗುರುವಿನ ಅಸ್ತವೂ ಕೂಡ ಇರೋದರಿಂದ ಮೇ ತಿಂಗಳಲ್ಲಿ ಗುರುವಿನ ಪರಿವರ್ತನಾ ಫಲಗಳು ಅಷ್ಟು ಚೆನ್ನಾಗಿ ನಿಮಗೆ ಅನುಭವಕ್ಕೆ ಬಂದಿರೋದಿಲ್ಲ. ಆದರೆ ಜೂನ್ ತಿಂಗಳಲ್ಲಿ ಈ ಗುರುವಿನ ಅಸ್ತಗತಿ ಅನ್ನತಕ್ಕಂಥದ್ದು ಮುಗಿಯೋ ಕಾರಣ ಈ ಗುರುವಿನ ಫಲಗಳನ್ನತಕ್ಕಂಥದ್ದು ಈ ಜೂನ್ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ ಅನುಭವಕ್ಕೆ ಬರ್ತಾ ಹೋಗುತ್ತೆ. ಆ ಒಂದು ಅನುಭವ ಅನ್ನತಕ್ಕಂಥದ್ದು ಈ ಒಂದು ಹೂಡಿಕೆಯ ಪ್ರತಿಫಲಗಳಾಗಿರಬಹುದು ಅಥವಾ ಹಿಂದೆ ನೀವು ಮಾಡಿರತಕ್ಕಂತಹ ಕೆಲಸಗಳಿಗೆ ಪ್ರತಿಫಲಗಳ ರೂಪದಲ್ಲಿ ದೊರಕುತ್ತಾ ಹೋಗುತ್ತೆ. ಹಿಂದೆ ನೀವು ಮಾಡಿಟ್ಟಿರ್ತಕ್ಕಂತಹ ಹೂಡಿಕೆಗಳಿಗೆ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಈ ತಿಂಗಳಲ್ಲಿ ಆಗುತ್ತೆ. ಹಾಗೆ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಿರತಕ್ಕಂತಹ ಕ್ಲೇಶಗಳೇನಾದರೂ ಇದ್ದರೆ ಆ ಒಂದು ಕ್ಲೇಶಗಳನ್ನತಕ್ಕಂಥದ್ದು ರಾಜಿಯಾಗುವಂತಹ ಸಾಧ್ಯತೆಗಳು ಈ ಜೂನ್ ತಿಂಗಳಲ್ಲಿ ಇರುತ್ತೆ. ಹಾಗೆ ಪಿತ್ರಾರ್ಜಿತ ಆಸ್ತಿಯ ಲಾಭ ಆಗುವಂತಹ ಯೋಗಗಳು ಕೂಡ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಇದೆ. ಹಾಗೆಯೇ ವಿವಾಹದ ವಿಚಾರದಲ್ಲಿಯೂ ಸಹ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಈ ಒಂದು ಜೂನ್ ತಿಂಗಳಲ್ಲಿ ಆಗತ್ತೆ. ಅದರಲ್ಲಿ ಯಾವುದೇ ಸಂಶಯಗಳು ಇಲ್ಲ. ವಿವಾಹಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ. ಹಾಗೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಗಳು ಕೂಡ ಈ ಜೂನ್ ತಿಂಗಳಲ್ಲಿ ದೂರವಾಗುವಂತಹ ಯೋಗಗಳು ಜಾಸ್ತಿಯಾಗಿ ಇದ್ದಾವೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳನ್ನುವಂತಹದ್ದು ಇದೆ ಅಂತಾದರೆ ಆ ಒಂದು ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಅದು ಪ್ರಾರಂಭಿಕವಾಗಿರತಕ್ಕಂಥ ಒಂದು 15 ದಿನಗಳಲ್ಲಿ ಆಗುವಂತಹ ಯೋಗಗಳು ಇದ್ದಾವೆ. ಪ್ರಾರಂಭಿಕವಾಗಿರತಕ್ಕಂತಹ 15 ದಿನಗಳಲ್ಲಿ ಮಕರ ರಾಶಿಯವರಿಗೆ ಎಲ್ಲ ಫಲಗಳು ಕೂಡ ಒಳ್ಳೆಯದಾಗಿ ಬರ್ತಾ ಹೋಗುತ್ತೆ. 15 ದಿನಗಳ ನಂತರ ಆರೋಗ್ಯದ ವಿಚಾರದಲ್ಲಿ ಹಾಗೆಯೇ ಸಾಲದ ವಿಚಾರದಲ್ಲಿ ಮತ್ತು ವೈರಿಗಳ ವಿಚಾರದಲ್ಲಿ ಸಮಸ್ಯೆಗಳಾಗುವಂತಹ ಯೋಗಗಳು ಕೂಡ ಇರುತ್ತೆ. ಪ್ರಾರಂಭಿಕವಾಗಿರತಕ್ಕಂತಹ 15 ದಿನಗಳಲ್ಲಿ ಒಳ್ಳೆಯ ಫಲಗಳು ಬಂದಿದೆ, ಆರಾಮಾಗಿ ಇದ್ದು ಬಿಡೋಣ ಅನ್ನುವಂತಹ ಯೋಚನೆಗಳಿದ್ದರೆ ಪ್ರಾರಂಭಿಕವಾಗಿರತಕ್ಕಂತಹ 15 ದಿನಗಳ ನಂತರ ನಿಮಗೆ ಸಮಸ್ಯೆಗಳು ಅನ್ನುವಂಥದ್ದು ಜಾಸ್ತಿಯಾಗಿ ಬರುವಂತಹ ಸಾಧ್ಯತೆಗಳು ಇದ್ದಾವೆ. ಜಾಗ್ರತೆಯಿಂದಲೇ ಇರಬೇಕಾಗತ್ತೆ. ಒಳ್ಳೆಯ ಫಲಗಳ ಒಂದು ಅನುಭವದಲ್ಲಿ ಮೈ ಮರೆತರೆ ಸಮಸ್ಯೆಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಆಗತ್ತೆ. ಸಮಸ್ಯೆಗಳು ಬಂದಾವಾಗ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಹಾಗಾಗಿ ಜಾಗೃತರಾಗಿ ಇರಬೇಕಾಗತ್ತೆ. ವೈರಿಗಳ ವಿಚಾರದಲ್ಲಿ ವಿಶೇಷವಾಗಿರತಕ್ಕಂತಹ ಜಾಗ್ರತೆ ಬೇಕಾಗತ್ತೆ. ಹಾಗೆಯೇ ಸಾಲದ ವಿಚಾರದಲ್ಲಿಯೂ ಸಹ ನಿಮಗೆ ಜಾಗ್ರತೆ ಅನ್ನುವಂಥದ್ದು ಬೇಕಾಗತ್ತೆ. ಹಣವನ್ನು ಖರ್ಚು ಮಾಡಬೇಕಾದರೆ ಮಿತಿಯಲ್ಲಿಯೇ ಖರ್ಚು ಮಾಡಬೇಕಾಗತ್ತೆ. ಸಾಲ ಅನ್ನತಕ್ಕಂಥದ್ದು ಬಾಧಿಸುವಂತಹ ಯೋಗಗಳು ಈ ಒಂದು ಜೂನ್ ತಿಂಗಳಲ್ಲಿ ಇರುತ್ತೆ. ಅದು ಒಂದು ಕೊನೆಯ 15 ದಿನಗಳಲ್ಲಿ ಜಾಸ್ತಿಯಾಗಿ ಇದೆ. ಈ ಒಂದು ಸಮಯದಲ್ಲಿ ಸಾಲ ನೀವು ಕೊಟ್ಟಿದ್ದಾಗಿರಬಹುದು ಅಥವಾ ನೀವು ಸಾಲವನ್ನು ಪಡೆದಿದ್ದಾಗಿರಬಹುದು, ಎರಡಕ್ಕೂ ಕೂಡ ಅನಾನುಕೂಲತೆಗಳನ್ನತಕ್ಕಂಥದ್ದು ಇರುತ್ತೆ. ಪ್ರಾರಂಭಿಕವಾಗಿರತಕ್ಕಂತಹ 15 ದಿನಗಳಲ್ಲಿ ನೀವೇನು ಹೂಡಿಕೆಗಳನ್ನು ಮಾಡಿದ್ದೀರಿ ಅದಕ್ಕೆ ಒಳ್ಳೆಯ ಪ್ರತಿಫಲಗಳು ಬರ್ತಾ ಹೋಗುತ್ತೆ. ಅಥವಾ ಜೂನ್ ತಿಂಗಳಲ್ಲಿ ನೀವು ಮಾಡತಕ್ಕಂತಹ ಹೂಡಿಕೆಗಳಿಗೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿರತಕ್ಕಂತಹ ಅನುಕೂಲತೆಗಳು ಕೂಡ ಆಗುವಂತಹ ಯೋಗಗಳನ್ನತಕ್ಕಂಥದ್ದಿದೆ. ಒಟ್ಟಾರೆ ಹೂಡಿಕೆಗೆ ಸಂಬಂಧಪಟ್ಟ ಹಾಗೆ ಒಳ್ಳೆಯ ಪ್ರತಿಫಲಗಳನ್ನತಕ್ಕಂಥದ್ದು ಈ ಜೂನ್ ತಿಂಗಳಲ್ಲಿ ಸಿಗತ್ತೆ. ಹಿಂದೆ ಮಾಡಿರತಕ್ಕಂತಹ ಹೂಡಿಕೆಗೆ ಒಳ್ಳೆಯ ಫಲ ಸಿಗೋದಾಗಿರಬಹುದು ಅಥವಾ ಇವಾಗ ಮಾಡತಕ್ಕಂತಹ ಹೂಡಿಕೆಗೆ ಮುಂದೆ ಒಳ್ಳೆಯ ಫಲಗಳು ಸಿಗುವಂಥದ್ದಾಗಿರಬಹುದು. ಎರಡು ವಿಚಾರಗಳಲ್ಲಿಯೂ ಸಹ ಈ ಒಂದು ಫಲಗಳನ್ನುವಂಥದ್ದು ಅನ್ವಯಕ್ಕೆ ಬರುತ್ತೆ. ಮಕರ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನುವಂಥದ್ದಿದೆ. ಆದರೆ ಪ್ರಾರಂಭಿಕವಾಗಿರತಕ್ಕಂತಹ 15 ದಿನಗಳವರೆಗೆ ಮಾತ್ರ ಇರುತ್ತೆ. ನಂತರ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳಾಗುವಂತಹ ಯೋಗಗಳು ಇದ್ದಾವೆ. ಹಾರ್ಟಿಗೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಗಳಿರತಕ್ಕಂಥವರು ಹಾಗೆ ಮೂಳೆಗೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಗಳಿರತಕ್ಕಂಥವರು ವಿಶೇಷವಾಗಿರತಕ್ಕಂತಹ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಹಾಗೆ ಅದರ ಜೊತೆಗೆ ಲಿವರಿಗೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಗಳಿರುವಂಥವರು ಕೂಡ ಜಾಗ್ರತೆ ವಹಿಸಬೇಕು. ಇದಕ್ಕೆಲ್ಲ ನಿಮ್ಮ ಮೂಲ ಜಾತಕದಲ್ಲಿಯೂ ಸಹ ಸಂಬಂಧಪಟ್ಟಿರತಕ್ಕಂತಹ ದಶಾಭುಕ್ತಿಗಳನ್ನುವಂಥದ್ದು ನಡೀತಾ ಇರಬೇಕಾಗತ್ತೆ.
ಹಾಗೆಯೇ ಮೂಲ ಜಾತಕದಲ್ಲಿಯೂ ಸಹ ಈ ಒಂದು ಸಮಸ್ಯೆಗಳಿಗೆ ಪೂರಕವಾಗಿರತಕ್ಕಂತಹ ಯೋಗಗಳನ್ನುವಂತಹದ್ದು ಇದ್ದರೆ ಈ ಒಂದು ಜೂನ್ ತಿಂಗಳಲ್ಲಿ ಇಲ್ಲಿ ಹೇಳಿರತಕ್ಕಂತಹ ಒಂದು ಅನಾನುಕೂಲತೆಯ ಫಲಗಳನ್ನುವಂತಹದ್ದು ಅನುಭವಕ್ಕೆ ಬರುತ್ತೆ. ಅದರ ಜೊತೆಗೆ ಶುಭ ಫಲಗಳು ಕೂಡ ಅನುಭವಕ್ಕೆ ಬರುತ್ತೆ. ಒಳ್ಳೆಯ ದಶಾಭುಕ್ತಿಗಳು ನಡೀತಾ ಇದ್ದರೆ, ಒಳ್ಳೆಯ ಸ್ಥಾನಾಧಿಪತಿಗಳ ದಶೆ ನಡೀತಾ ಇದೆ ಅಂತಾದರೆ ಅನುಕೂಲತೆಗಳು ಕೂಡ ವಿಶೇಷವಾಗಿ ಆಗುತ್ತಾ ಹೋಗುತ್ತೆ. ನಾವು ಎರಡು ರೀತಿಯಲ್ಲೂ ಕೂಡ ಫಲಗಳನ್ನು ತಿಳಿಸಿರ್ತೇವೆ. ನಿಮಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅನ್ನುವಂಥದ್ರ ಮೇಲೆ ಈ ಒಂದು ಸಂದರ್ಭದಲ್ಲಿ ಯಾವ ವಿಚಾರಕವಾಗಿ ಶುಭ ಫಲಗಳು ಬರಬೇಕು, ಯಾವ ವಿಚಾರಕವಾಗಿ ಅಶುಭ ಫಲಗಳು ಉಂಟಾಗಬೇಕು ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಇಲ್ಲಿ ನಾನು ಗೋಚಾರದ ವಿಚಾರದಲ್ಲಿ ಮಾತ್ರ ಹೇಳ್ತಾ ಇದ್ದೇನೆ. ಗೋಚಾರ ಪ್ರಕಾರವಾಗಿ ಇಂತಿಂತಹ ಫಲಗಳು ಬರುವ ಸಾಧ್ಯತೆಗಳು ಇದ್ದಾವೆ ಅಂತ ಅಷ್ಟೇ ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಮೂಲ ಜಾತಕವನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿಯ ಫಲಗಳು ಬರಬಹುದು, ಆ ಒಂದು ಫಲಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಜಾಗ್ರತೆಗಳನ್ನು ವಹಿಸಬೇಕು ಅನ್ನುವಂಥದ್ದನ್ನೆಲ್ಲ ನಾವು ಮೂಲ ಜಾತಕವನ್ನು ನೋಡಿಯೇ ತಿಳಿಸಬೇಕಾಗತ್ತೆ. ಹಾಗಾಗಿ ವಿಶೇಷವಾಗಿರತಕ್ಕಂತಹ ಒಂದು ಪರಿಹಾರಗಳನ್ನು ಅಥವಾ ವಿಶೇಷವಾಗಿರತಕ್ಕಂತಹ ಫಲಗಳನ್ನು ನಾವು ಇಲ್ಲಿ ಗಟ್ಟಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಗೋಚಾರದಲ್ಲಿ. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಮಕರ ರಾಶಿಯವರಿಗೆ ಬರತಕ್ಕಂತಹ ಒಂದಷ್ಟು ಫಲಗಳನ್ನು ನಾವು ತಿಳಿಸಿರ್ತೇವೆ. ಅದಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಜಾಗ್ರತೆಯನ್ನು ವಹಿಸಿಕೊಳ್ಳಿ. ಹಾಗೆ ಅದನ್ನು ಹೊರತುಪಡಿಸಿ ಏನಾದರೂ ಸಮಸ್ಯೆಗಳು ಇದ್ದಾವೆ ಅಂತ ಆದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಹಾಗೆ ನಾವಿನ್ನು ಮುಂದುವರೆದು ವಿದ್ಯಾರ್ಥಿಗಳ ವಿಚಾರವನ್ನು ನೋಡೋದಾದರೆ ನೋಡಿ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಲಸ್ಯಗಳು ಬರುವಂತಹದ್ದು ಇದೆ. ವಿದ್ಯಾಸ್ಥಾನದಲ್ಲಿ ಶನಿ ಅನ್ನತಕ್ಕಂಥವನು ಇದ್ದಾನೆ. ಹಾಗಾಗಿ ಸ್ವಲ್ಪ ಈ ಮಾರ್ಕ್ಗಳೆಲ್ಲ ಕಡಿಮೆ ಆಗಬಹುದು. ಆದರೆ ವಿದ್ಯೆ ಅನ್ನತಕ್ಕಂಥದ್ದು ಚೆನ್ನಾಗಿ ಬರುತ್ತೆ. ನಾವು ಮಾರ್ಕ್ಗಳ ವಿಚಾರದಲ್ಲಿ ನೋಡೋದಾದರೆ ಅನಾನುಕೂಲತೆಗಳು ಇದೆ. ವಿದ್ಯೆ ಅಂತ ಕನ್ಸಿಡರ್ ಮಾಡೋದಾದರೆ ಒಳ್ಳೆಯ ಫಲಗಳನ್ನುವಂತಹದ್ದು ಬರುತ್ತೆ. ಈ ಶನಿ ಅನ್ನತಕ್ಕಂಥವನು ಕೂಡ ಜ್ಞಾನಕ್ಕೆ ಕಾರಕನಾಗಿರತಕ್ಕಂಥವನು, ಜ್ಞಾನಕೋಶಕ್ಕೆ ಕಾರಕನಾಗಿರೋದ್ರಿಂದ ಒಳ್ಳೆಯ ಜ್ಞಾನ ಅನ್ನತಕ್ಕಂಥದ್ದು ಈ ಶನಿಯಿಂದಲೂ ಕೂಡ ಬರುತ್ತೆ. ಅಂತಸ್ತತ್ವ ಇರತಕ್ಕಂತಹ ಜ್ಞಾನಗಳು ಈ ಶನಿಯಿಂದ ಬರತಕ್ಕಂಥದ್ದು. ಹಾಗೆ ಈ ಶನಿ ಅನ್ನತಕ್ಕಂಥವನ ಬಲ ಎಷ್ಟಿದೆ ಅನ್ನತಕ್ಕಂಥದ್ರ ಮೇಲೆ ಈ ಜ್ಞಾನಗಳು ಯಾವ ಪ್ರಮಾಣದಲ್ಲಿ ಬರಬೇಕು ಅನ್ನುವಂಥದ್ದು ಇರುತ್ತೆ. ಈ ಒಂದು ಜೂನ್ ತಿಂಗಳಲ್ಲಿ ಶನಿಯ ಬಲ ಅನ್ನತಕ್ಕಂಥದ್ದು ತಕ್ಕಮಟ್ಟಿಗೆ ಇದೆ. ಹಾಗಾಗಿ ಒಳ್ಳೆಯ ಜ್ಞಾನ ಅನ್ನತಕ್ಕಂಥದ್ದು ಬರುತ್ತೆ. ಆದರೆ ನಾವು ಈಗ ಲೋಕಾರೂಢಿಯಲ್ಲಿ ಹೇಳುವ ಹಾಗೆ ಮಾರ್ಕ್ಗಳ ವಿಚಾರದಲ್ಲಿ ನಾವು ಹೇಳೋದಾದರೆ ಸ್ವಲ್ಪ ಮಾರ್ಕ್ಗಳೆಲ್ಲ ಕಡಿಮೆ ಆಗುತ್ತೆ. ಆಲಸ್ಯಗಳನ್ನತಕ್ಕಂಥದ್ದು ಜಾಸ್ತಿ ಆಗುತ್ತಾ ಹೋಗುತ್ತೆ. ಇವತ್ತು ಬೇಡ ನಾಳೆ ಓದೋಣ ಅನ್ನುವಂತಹ ಮನಸ್ಥಿತಿಗಳು ಕೂಡ ಜಾಸ್ತಿ ಆಗುತ್ತೆ ಮಕರ ರಾಶಿಯ ವಿದ್ಯಾರ್ಥಿಗಳಲ್ಲಿ. ಇವತ್ತು ಬೇಡ ಯಾವ ವಿಚಾರ ಆದರೂ ಸಹ ಹಾಗೆ ಇವತ್ತು ಬೇಡ ನಾಳೆ ಮಾಡೋಣ ಅನ್ನುವಂಥದ್ದು ಸ್ವಲ್ಪ ಜಾಸ್ತಿ ಆಗುತ್ತೆ. ಉದ್ಯೋಗದ ವಿಚಾರದಲ್ಲೂ ಇದೇ ರೀತಿಯಾಗಿರ್ತಕ್ಕಂತಹ ಫಲಗಳು ಇದ್ದಾವೆ. ಹಾಗೆ ನೀವೇನಾದರೂ ವ್ಯವಹಾರಗಳನ್ನು ಮಾಡಿಕೊಂಡು ಹೋದರೂ ಕೂಡ ಈ ಒಂದು ಆಲಸ್ಯದ ಸ್ವಭಾವ ಅನ್ನತಕ್ಕಂಥ ಸ್ವಲ್ಪ ಜಾಸ್ತಿಯಾಗಿಯೇ ಇರುತ್ತೆ. ಹಾಗೆ ನಿಮ್ಮ ಆರ್ಥಿಕತೆಯ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನತಕ್ಕಂಥದ್ದು ಸ್ವಲ್ಪ ನಿಧಾನವಾಗಿಯೇ ಆಗುತ್ತಾ ಹೋಗುತ್ತೆ. ಶನಿಯ ಪ್ರಭಾವ ಅನ್ನತಕ್ಕಂಥದ್ದು ಈ ಆಲಸ್ಯದ ಒಂದು ವಿಚಾರದಲ್ಲಿ ಬಂದೇ ಬರುತ್ತೆ. ಶನಿ ಅನ್ನತಕ್ಕಂಥವನು ಕೆಟ್ಟ ಫಲಗಳನ್ನು ಕೊಡೋದಿಲ್ಲ ಮಕರ ರಾಶಿಯವರಿಗೆ. ಅಕಸ್ಮಾತ್ ನಿಮ್ಮ ಕುಂಡಲಿಯಲ್ಲಿ ಈ ಶನಿ ಅನ್ನತಕ್ಕಂಥವನು ನೀಚನಾಗಿದ್ದಾನೆ, ಅಸ್ತನಾಗಿದ್ದಾನೆ, ಈ ತರಹದೆಲ್ಲ ಒಂದಷ್ಟು ಪರಿಸ್ಥಿತಿಗಳು ಇದ್ದಾವೆ ಮೂಲ ಜಾತಕದಲ್ಲಿ ಅಂತ ಸ್ವಲ್ಪ ಕೆಟ್ಟ ಫಲಗಳನ್ನತಕ್ಕಂಥ ಅನುಭವಕ್ಕೆ ಬರುತ್ತೆ. 7.7 ಇದೆ ಅಂತ ಆದ ತಕ್ಷಣ ಶನಿ ಎಲ್ಲ ರೀತಿಯಿಂದಲೂ ಕೂಡ ಕೆಟ್ಟದ್ದನ್ನೇ ಮಾಡ್ತಾನೆ ಅನ್ನುವಂಥದ್ದಿಲ್ಲ. ಕೆಲವರಿಗೆ ರಾಜಯೋಗಗಳನ್ನು ಕೂಡ ಈ ಶನಿ ಅನ್ನತಕ್ಕಂಥವನು ಕೊಟ್ಟು ಬಿಡ್ತಾನೆ. ಹಾಗಾಗಿ ತೊಂದರೆಗಳನ್ನುವಂಥದ್ದನ್ನು ನಾವು ವಿಶೇಷವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗೋಚಾರದಲ್ಲಿ ಅನುಕೂಲತೆಗಳನ್ನತಕ್ಕಂಥದ್ದು ಈ ಶನಿಯಿಂದ ಜಾಸ್ತಿಯಾಗಿಯೇ ಇದೆ ಅಂತಲೇ ಹೇಳಬಹುದು. ಮೂಲ ಜಾತಕವನ್ನು ನೋಡಿದಾಗ ಗೊತ್ತಾಗುತ್ತೆ ಈ ಶನಿ ಅನ್ನತಕ್ಕಂಥ ನಿಮಗೆ ಎಷ್ಟರ ಮಟ್ಟಿಗೆ ಫಲಗಳನ್ನು ಕೊಡಬಹುದು ಅನ್ನುವಂಥದ್ದು. ಸೊ ಹಾಗಾಗಿ ಮೂಲ ಜಾತಕವನ್ನು ವಿಶ್ಲೇಷಣೆ ಮಾಡುವಂಥದ್ದಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.